ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಆರಾಮಾಗಿರೋ ಅಂದ್ಕೊಂಡು ಇವತ್ತು ನೋಡೋಣ, ಶುರು ಮಾಡೋ ಬನ್ನಿ. ಇವತ್ತು ಬಂದುಬಿಟ್ಟು ನಾನು ಹೂಕೋಸಿನಿಂದ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ನಾನು ಹೂಕೋಸನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅರಿಶಿನ ಹಾಗೇ ಸ್ವಲ್ಪ ಹರಳುಪ್ಪನ್ನ ಹಾಕಿ ಬಿಡ್ತಾಯಿದ್ದೀನಿ ಒಂದು 5 ಮಿನಿಟ್ಸ್. ಯಾಕೆ ಅಂದರೆ ಸಾಮಾನ್ಯವಾಗಿ ಹೂಕೋಸಿನಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಇರುತ್ತೆ. ಅಕಸ್ಮಾತ್ ಮಿಸ್ಸಾಗಿ ಏನಾರು ಒಂದನ್ನ ನಾವು ಕ್ಲೀನ್ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಅಲ್ವಾ. ಅದಕ್ಕೇ ಬಿಸಿನೀರನ್ನ ಹಾಕಿ ಬಿಡೋದ್ರಿಂದ ಅದೆಲ್ಲ ಕ್ಲೀನ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಹೂಕೋಸು, ಈ ಎಲೆಕೋಸುಗಳೆಲ್ಲ ಸ್ವಲ್ಪ ಫರ್ಟಿಲೈಸರ್ ಅಂದರೆ ಔಷಧಿ ಹೊಡಿತಾರಲ್ವ, ಅದೆಲ್ಲ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಬಿಸಿನೀರು ಹಾಗೆ ಅರಿಶಿನದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ಅದು ಸ್ವಲ್ಪ ಮಟ್ಟಿಗೆ ನಾವು ಕಮ್ಮಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಮಸಾಲೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಗೆ ಬಂದ್ಬಿಟ್ಟು ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿನೇ ಯಾಕೆ ಹಾಕ್ತಾಯಿದ್ದೀನಪ್ಪ ಅಂದರೆ ಅದು ಒಂದು ತಿಕ್ ಸ್ಟ್ರಕ್ಚರ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾಯಿದ್ದೀನಿ. ನಮಗೆ ಗ್ರೇವಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನಿಸುತ್ತೆ, ತೆಳು ಇರೋದಿಲ್ಲ. ಆಮೇಲೆ ರೆಸ್ಟೋರೆಂಟ್ ಸ್ಟೈಲ್ದು ಒಂದು ಸ್ವಲ್ಪ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದ ನಂತರ ನಾವು ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಅದಾದಮೇಲೆ ನಾನು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಖಾರದ ಪುಡಿನ ನಾವು ಈ ಥರ ಎಣ್ಣೆಗೆ ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಏನು ಗೋಬಿನ ನೀರಲ್ಲಿ ನೆನೆಸಿರ್ತೀವಿ ನೋಡೋ, ಅದನ್ನೆಲ್ಲ ನೀರನ್ನ ಫುಲ್ ಡ್ರೈನ್ ಮಾಡಿಬಿಟ್ಟು ಹಾಕಬೇಕು. ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಫ್ರೈ ಮಾಡಿಬಿಟ್ಟು ನಾವು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ತಣ್ಣಗಾಗಿದೆ. ಎಲ್ಲದನ್ನು ನಾನು ರುಬ್ಕೊತಾ ಇದ್ದೀನಿ.
ಫ್ರೈ ಆಗಿರೋ ಆನಿಯನ್ ಜೊತೆಗೆ ಈ ಮಸಾಲೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ನಮಗೆ ಸ್ವಲ್ಪ ಖಾರ ಪುಡಿ ಹಾಕಬೇಕಾಗುತ್ತೆ. ಯಾಕೆಂದರೆ ನಾವು ಅಲ್ಲಿ ಅಚ್ಚಕಾರದ ಪುಡಿನ ಒಗ್ಗರಣೆಗೆ ಸ್ವಲ್ಪ ಹಾಕಿರ್ತೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಹಾಕಬೇಕು. ಅಂದರೆ ರುಚಿಗೆ ಎಷ್ಟು ನೋಡ್ಕೊಂಬಿಟ್ಟು ನಾವು ಅಚ್ಚಕಾರದ ಪುಡಿನ ಹಾಕ್ಕೊಬೇಕು. ಹಾಗೆಯೇ ಸ್ವಲ್ಪ ಧನಿಯಾ ಪೌಡರನ್ನು ಕೂಡ ಹಾಕಬೇಕು. ಹಾಗೆಯೇ ಬಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಸಿ ವಾಸನೆ ಹೋದಾದ್ಮೇಲೆ ನಾವು ಗೋಬಿನ ಫ್ರೈ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರನ್ನ ಹಾಕ್ಬಿಟ್ಟು ಬೇಯಿಸಿದರೆ ಗ್ರೇವಿ ರೆಡಿ ಆಗುತ್ತೆ. ನಮಗೆ ಎಷ್ಟು ಇಷ್ಟನೋ ಗ್ರೇವಿ ಅಂದರೆ ತಿಕ್ನೆಸ್ ಬೇಕೋ ಇಲ್ಲ ಸ್ವಲ್ಪ ತೆಳುವಾಗಿರಬೇಕು ಅದು ನೋಡ್ಕೊಂಬಿಟ್ಟು ನಾವು ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಮುಂಚೆ ಇದಕ್ಕೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇವಾಗ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿ ಆಯ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.